ವೆರಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಎಲ್ಲರೂ ಮನೆಯಲ್ಲಿ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಸಾಟರ್ಡೆ ಲಾಕ್ಡೌನ್ 4. ಇವತ್ತು ವ್ಲಾಗ್ನ ಇವಾಗ ಶುರು ಮಾಡ್ತಾ ಇದ್ದೀನಿ. ಈಗ 7:30 ಆಗಿದೆ. ಮಾರ್ನಿಂಗ್ ಇಂದನೇ ವ್ಲಾಗ್ನ ಶುರು ಮಾಡೋಣ ಅಂತ. ಇವತ್ತು ಟೆನ್ಷನ್ ಆಗ್ತಿದೆ. ಏನಂತ ಅಂದ್ರೆ ಗ್ಯಾಸ್ ಸಿಲಿಂಡರ್ ಬಂದಿಲ್ಲ. 8 ದಿನ ಆಯ್ತು ಗ್ಯಾಸ್ ಸಿಲಿಂಡರ್ ಬುಕ್ ಮಾಡಿ, ಬಟ್ ಆದ್ರೆ ಇನ್ನೂ ಬಂದಿಲ್ಲ. ಟಿವಿನಲ್ಲಿ ಮತ್ತೆ ನ್ಯೂಸ್ ಪೇಪರ್ ಅಲ್ಲೆಲ್ಲ ಈ ತರ ದಿನಬಳಕೆಯ ವಸ್ತುಗಳಿಗೆ ಏನು ಪ್ರಾಬ್ಲಮ್ ಆಗಲ್ಲ ಅಂತ ಹೇಳ್ತಿದ್ರೆ, ಬಟ್ ನಾನು ಇಷ್ಟು ದಿನ ಆಯ್ತು ಒಂದು ದಿನ ಒಬ್ರು ನೋಡ್ಲಿಲ್ಲ ಗ್ಯಾಸ್ ಸಿಲಿಂಡರ್ ಸಪ್ಲೈ ಮಾಡೋಂಥವ್ರು. 8 ದಿನ ಬೇರೆ ಆಯ್ತು. ಇನ್ನೇನು ಗ್ಯಾಸ್ ಸಿಲಿಂಡರ್ ಖಾಲಿ ಆಗುತ್ತೆ, ಯಾವತ್ ಬರುತ್ತೋ ಗೊತ್ತಿಲ್ಲ. ಇಂಡಕ್ಷನ್ ಸ್ಟವ್ ಇದೆ ಮತ್ತೆ ಓವನ್ ಇದೆ. ಸಂಹೌ ಹೇಗೋ 1 or 2 days ಮ್ಯಾನೇಜ್ ಮಾಡ್ಬೋದು, ಬಟ್ ನಾಟ್ ಮೋರ್ ದನ್ ದಟ್. ಯಾಕಂದ್ರೆ ಇಂಡಕ್ಷನ್ ಸ್ಟವ್ ಅಲ್ಲಿ ಚಪಾತಿ, ದೋಸೆ, ಲೈಕ್ ರೊಟ್ಟಿ ಈ ತರದೆಲ್ಲ ಮಾಡೋದಕ್ಕಾಗಲ್ಲ. ಅದರಲ್ಲಿ ಅಷ್ಟು ಕಂಫರ್ಟ್ ಇರೋದಿಲ್ಲ. ಮತ್ತೆ ಓವನ್ ಕೂಡ ಅಷ್ಟೇ, ಸೇಮ್ ಲೈಕ್ ಅದೇ ತರ. ಸೊ ಸ್ವಲ್ಪ ಟೆನ್ಷನ್ ಆಗ್ತಿದೆ, ಯಾವಾಗ ಬರುತ್ತೋ ಏನೋ ಗೊತ್ತಿಲ್ಲ ರಿಯಲಿ. ಆಲ್ರೆಡಿ ನಾನು ಸಿಲಿಂಡರ್ ಫಿಕ್ಸ್ ಮಾಡಿ ತುಂಬಾ ದಿನ ಆಯ್ತು. ಇನ್ನೊಂದು ಮೇ ಬಿ 10 or 15 days ಬರ್ಬೋದು ಅಂತ ನಾನು ಅನ್ಕೊಳ್ತೀನಿ. ಹೋಪ್ಫುಲಿ ಬೇಗ ಬಂದ್ರೆ ಒಳ್ಳೇದು. ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಮಾರ್ನಿಂಗ್ ಅಂತೂ ಎದ್ದಿದ ತಕ್ಷಣ ಕಾಫಿ ಅಂತೂ ಬೇಕೇ ಬೇಕು. ಏನೋ ಒಂಥರ ಕಾಫಿ ಕುಡಿದ್ರೆ ತುಂಬ ಒಂಥರ ಮೈಂಡ್ ಫ್ರೆಶ್ ಆಗುತ್ತೆ. ಬೆಳಗ್ಗೆ ಹೊತ್ತು ಒಂಥರ ಫ್ರೆಶ್ನೆಸ್ ಇರುತ್ತೆ. ಸೊ ತುಂಬ ಏನು ಕಾಫಿ ಕುಡಿಯೋದಿಲ್ಲ, ಬಟ್ ಮಾರ್ನಿಂಗ್ ಅಂತೂ ಒಂದು ಚಿಕ್ಕ ಗ್ಲಾಸಲ್ಲಿ ಕಾಫಿ ಅಂತೂ ಎಲ್ಲರೂ ಕುಡಿತೀವಿ ಎಕ್ಸೆಪ್ಟ್ ಕ್ರೀಶು. ಸೊ ಒಂದು 4-5 ಸ್ಪೂನ್ ಅಷ್ಟು ಕಾಫಿ ಪೌಡರ್ನ ಹಾಕೊಳ್ತಾ ಇದ್ದೀನಿ. ಈ ಒಂದು ಕಾಫಿ ಫಿಲ್ಟರು ಲಾಸ್ಟ್ ಒಂದು ವಿಡಿಯೋದಲ್ಲಿ ಒಬ್ರು ಕೇಳಿದ್ರು, ಎಲ್ಲಿ ತಗೊಂಡ್ರಿ, ಇದು ಏನು ಪ್ಲಾಸ್ಟಿಕ್ ತಾ ಅಂತೆಲ್ಲ. ಸೊ ಇದು ಪ್ಲಾಸ್ಟಿಕ್ ತಲ್ಲ, ಇದು ಗಾಜಿಂದು. ಇದು ನಾವು ಕೆಫೆಡೇನಲ್ಲಿ ತಗೊಂಡಿದ್ದು. ಈ ಗಾಜಿಂದು ಕಾಫಿ ಫಿಲ್ಟರು ತುಂಬಾನೇ ಇಷ್ಟ ಆಯ್ತು, ಅದಕ್ಕೋಸ್ಕರ ನಾನು ತಗೊಂಡಿದ್ದು. ಇದರಲ್ಲಿ ಒಂದು ಅಡ್ವಾಂಟೇಜ್ ಏನಂತ ಅಂದ್ರೆ ಒಂಥರ ಟ್ರಾನ್ಸ್ಪರೆನ್ಸಿ ಇರೋದ್ರಿಂದ ಡಿಕಾಕ್ಷನ್ ಎಷ್ಟಿದೆ ಏನು ಅಂತೆಲ್ಲ ಈಸಿಯಾಗಿ ಗೊತ್ತಾಗುತ್ತೆ. ಈ ಕಡೆ ಹಾಲು ಕೂಡ ಕಾಯಿಸೋದಕ್ಕೆ ಇಟ್ಟಿದ್ದೀನಿ. ಸೊ ಇದು ಕೂಡ ಕುದೀತಾ ಇದೆ. ಈಗ ಕಾಫಿ ಕುಡಿದ್ಬಿಟ್ಟು ಮತ್ತೆ ನಾನು ನಿಮಗೆ ಸಿಗ್ತೀನಿ. ಸ್ನೇಹಿತರೆ, ಇವತ್ತು ಒಂದು ನಾನು ಚಟ್ನಿ ಪುಡಿನ ಮಾಡ್ಕೊಳ್ತಾ ಇದ್ದೀನಿ. ಆ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ ಚಟ್ನಿ ಪುಡಿನ ನಾನು ಒಂದ್ಸಲ ಲಾಸ್ಟ್ ಒಂದು ಪ್ರೀವಿಯಸ್ ವಿಡಿಯೋಗಳಲ್ಲಿ ತೋರಿಸಿದ್ದೆ. ಶೇಂಗಾ ಚಟ್ನಿ ಪುಡಿ, ಶೇಂಗಾ ಮತ್ತು ಬೆಳ್ಳುಳ್ಳಿ ಹಾಕಿದಂಥ ಚಟ್ನಿ ಪುಡಿ ತುಂಬಾನೇ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಇರುತ್ತೆ. ಮತ್ತು ಅದನ್ನು ಆ ಪುಡಿನ ನಾವು ಎಷ್ಟೊಂದಕ್ಕಂದರೆ ತುಂಬ ಒಂದು ಬ್ರೇಕ್ಫಾಸ್ಟ್ ರೆಸಿಪಿಗಳಲ್ಲಿ ಯೂಸ್ ಮಾಡ್ಕೊಳ್ಬೋದು, ಈವನ್ ರೈಸ್ಗೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಅಷ್ಟು ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಮೊದಲನೇದಾಗಿ ನಾವು ಕಡಲೆಕಾಯಿ ಬೀಜನ ಚೆನ್ನಾಗಿ ಹುರಿದ್ಬಿಟ್ಟು ಅದ್ರ ಮೇಲ್ಗಡೆ ಸಿಪ್ಪೆನೆಲ್ಲ ತೆಗೆದು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ನಾನು 1 ಹಿಡಿಯಷ್ಟು ಬೆಳ್ಳುಳ್ಳಿ ಕೂಡ ಹಾಕೊಳ್ತಾ ಇದ್ದೀನಿ. ನಾವು ಬೆಳ್ಳುಳ್ಳಿ ಎಷ್ಟು ಹಾಕೊಳ್ತೀವೋ ಅಷ್ಟು ಕೂಡ ಚೆನ್ನಾಗಿರುತ್ತೆ ಈ ಒಂದು ರೆಸಿಪಿಗೆ. ಮತ್ತೆ ಒಂದು ಸ್ಪೂನ್ ಅಷ್ಟು, ದೊಡ್ಡ ಸ್ಪೂನ್ ಅಷ್ಟು ಜೀರಿಗೆ. ಇದರಲ್ಲಿ ಯಾವುದು ನಾನು ಹುರ್ಕೊಳ್ತಾ ಇಲ್ಲ ಎಕ್ಸೆಪ್ಟ್ ಕಡಲೆಕಾಯಿ ಬೀಜ. ನೆಕ್ಸ್ಟ್ 1 ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕೊಳ್ತಾ ಇದ್ದೀನಿ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು. ಇದು ಜಾಸ್ತಿ ಉಪ್ಪು ಇಡ್ಸೋದಿಲ್ಲ ಸ್ನೇಹಿತರೆ, ನೋಡ್ಕೊಂಡು ಹಾಕೊಳ್ಬೇಕಾಗತ್ತೆ. ಸೊ ಇವಾಗ ಇದನ್ನ ನಾವು ಮಿಕ್ಸಿ ಮಾಡ್ಕೊಳ್ಬೇಕು. ನಾವು ಮಿಕ್ಸಿ ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು ಅಂದ್ರೆ ಒಂದೇ ಸಲ ನಾವು ಆನ್ ಮಾಡಿ ಬಿಡಬಾರ್ದು. ಸೊ ಈ ತರ ಆಫ್ ಅಂಡ್ ಆನ್, ಆಫ್ ಆನ್, ಆಫ್ ಆನ್ ಈ ತರ ಮಾಡ್ಕೊಳ್ತಾ ಬರಬೇಕು. ಯಾಕಂದ್ರೆ ಕಡಲೆಕಾಯಿ ಬೀಜದಲ್ಲಿ ಎಣ್ಣೆ ಅಂಶ ಇರೋದ್ರಿಂದ ಅದು ಎಣ್ಣೆ ಎಲ್ಲ ಬಿಡ್ತಾ ಹೋಗುತ್ತೆ, ಮತ್ತೆ ಮುದ್ದೆ ತರ ಆಗೋಗುತ್ತೆ ಚಟ್ನಿ ಪುಡಿ, ಮತ್ತೆ ಸರಿ ಕೂಡ ಪೌಡರ್ ಆಗೋದಿಲ್ಲ. ಸೊ ಈ ರೀತಿಯಾಗಿ ಮಾಡೋದ್ರಿಂದ ನೋಡ್ತಾ ಇರ್ಬೋದು ಎಷ್ಟು ಹುಡುಡಿಯಾಗಿ ಎಷ್ಟು ಚೆನ್ನಾಗಿದೆ ಅಂತ ಚಟ್ನಿ ಪುಡಿ. ಸೊ ಈ ರೀತಿಯಾಗಿ ಫುಲ್ ಹುಡುಡಿ ಹಾಕಬೇಕು ಅಂದ್ರೆ ನೀವು ಆಫ್ ಆನ್ ಈ ರೀತಿಯಾಗಿ ನೀವು ಮಿಕ್ಸಿನ ಮಾಡ್ಕೊಳ್ಬೇಕು. ಇಲ್ಲ ಅಂದ್ರೆ ನಾನು ಆಗ್ಲೇ ಹೇಳ್ದಾಗೆ ಕಡಲೆಕಾಯಿ ಬೀಜದಲ್ಲಿ ಎಣ್ಣೆ ಅಂಶ ಇರೋದ್ರಿಂದ ಅದು ಫುಲ್ಲು ಒಂಥರ ಮುದ್ದೆ ತರ ಆಗುತ್ತೆ, ಮತ್ತೆ ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಾಗೋದಿಲ್ಲ. ಸೊ ಈಗ ಚಟ್ನಿ ಪುಡಿ ರೆಡಿ ಆಗಿದೆ. ಇದು ನಿಮ್ಗೆ ದೋಸೆ, ಇಡ್ಲಿ, ಚಪಾತಿ, ರೊಟ್ಟಿ, ಪೂರಿ ಮತ್ತೆ ಬಿಸಿ ಅನ್ನಕ್ಕೆ ಇದನ್ನ ಹಾಕೊಂಡು ತುಪ್ಪ ಹಾಕೊಂಡು ತಿಂದ್ರು ಅಂತೂ ತುಂಬಾನೇ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಇದನ್ನ ನೀವು ಯಾವ್ದಾದ್ರು ಒಂದು ಟೈಟ್
ಕಂಟೈನರಲ್ಲಿ ಹಾಕಿಟ್ಕೊಂಡ್ರೆ ತುಂಬ ದಿನ ಇರುತ್ತೆ, ಹಾಳಾಗೋದಿಲ್ಲ ಇದು ಬೇಗ. ಲೈಕ್ ಬೇರೆ ಚಟ್ನಿ ಪುಡಿ ಎಲ್ಲ ಹೇಗೆ ಅಂತ ಅಂದರೆ ನೀವು ಕೊಬ್ಬರಿ ಚಟ್ನಿ ಪುಡಿ ಎಲ್ಲ ಬೇಗ ಹಾಳಾಗೋಗುತ್ತೆ, ಬಟ್ ಆದರೆ ಈ ಶೇಂಗಾ ಚಟ್ನಿ ಪುಡಿ ತುಂಬ ದಿನ ಬಾಳಿಕೆ ಬರುತ್ತೆ. ಸೊ ಇದರಲ್ಲಿ ಒಂದು ವೆರೈಟಿಯಾಗಿ ನಾನು ಪರೋಟ ಮಾಡ್ತಾ ಇದ್ದೀನಿ. ಅದನ್ನು ಹೇಗೆ ಮಾಡೋದು ಅಂತ ನಾನು ಇವಾಗ ನಿಮಗೆ ತೋರಿಸ್ತೀನಿ. ಫಸ್ಟು ಚಪಾತಿ ಹಿಟ್ಟನ್ನ ರೋಲ್ ಮಾಡಿಕೊಂಡು ಸ್ವಲ್ಪ ಅಗಲವಾಗಿ ಮಾಡ್ಕೊಳ್ಳೋಣ. ಅದಕ್ಕೀಗ ಒಂದು ಸ್ಟಫಿಂಗ್ ಮಾಡ್ಕೊಳ್ಳೋಕ್ಕೆ ನಾನು ಚಿಕ್ಕ ಸ್ಪೂನ್ ನೋಡ್ತಾ ಇರ್ಬೋದು, ಚಿಕ್ಕ ಸ್ಪೂನ್, ಅದರಿಂದ 2 ಸ್ಪೂನ್ ಹಾಕೊಂಡಿದ್ದೀನಿ. ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಆ ಶೇಂಗಾ ಪುಡಿನ ಇದರೊಳಗೆ ಹಾಕೊಳ್ಬೋದು. ಮತ್ತು ಇದಕ್ಕೆ ನಾನು ಸ್ವಲ್ಪ ಹಚ್ಚಿಟ್ಕೊಂಡಿರೋಂಥ ಹಸಿ ಈರುಳ್ಳಿ, ನಾನೇನು ತುಂಬ ಸಣ್ಣಕ್ಕೇನು ಹಚ್ಚಿಟ್ಕೊಂಡಿಲ್ಲ, ಮೀಡಿಯಂ ಸೈಜ್ನಲ್ಲಿ ಹಸಿ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ನಾವು ಹೇಗೆ ಪರೋಟ ಮೋದಕ ಎಲ್ಲ ಮಾಡ್ತೀವಲ್ಲ, ಸೇಮ್ ಲೈಕ್ ಅದೇ ತರ ಫುಲ್ ಫಿಲ್ ಮಾಡಿಕೊಂಡು ಈ ರೀತಿಯಾಗಿ ಮಾಡಿಕೊಂಡು ಮಧ್ಯದಲ್ಲಿ ಪ್ರೆಸ್ ಮಾಡಬೇಕು. ಸೊ ನಾನು ಯಾವಾಗಲೂ ಪ್ರತಿ ಸಲ ಹೇಳ್ತೀನಿ, ಪರೋಟ ಮಾಡಬೇಕಾದ್ರೆ ಈ ರೀತಿಯಾಗಿ ಮಾಡಬೇಕು ಸ್ನೇಹಿತರೆ. ಆಗ ಸ್ವಲ್ಪ ಪ್ರೆಸ್ ಮಾಡಿದಾಗ ಸುತ್ತ ಈ ರೀತಿಯಾಗಿ ಕರೆಕ್ಟಾಗಿ ಹದವಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಒಳಗಡೆ ನಾವೇನು ಸ್ಟಫಿಂಗ್ ಹಾಕಿರ್ತೀವಲ್ಲ ಅದು ನೀಟಾಗಿ ಎಡ್ಜ್ವರೆಗೂ ಕರೆಕ್ಟಾಗಿ ಬರುತ್ತೆ. ಇಲ್ಲಾಂದರೆ ಮಧ್ಯದಲ್ಲಿ ಮಾತ್ರ ಸ್ಟಫಿಂಗ್ ಇರುತ್ತೆ, ಎಡ್ಜಲ್ಲೆಲ್ಲ ಚಪಾತಿ ಹಿಟ್ಟು ಹಾಗಾಗಿ ಇರುತ್ತೆ. ಸೊ ಈ ರೀತಿಯಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಆಗುತ್ತೆ. ಸೊ ಈಗ ರೋಲ್ ಮಾಡಿಕೊಂಡು ಹಸಿ ಈರುಳ್ಳಿ ಹಾಕಿರೋದ್ರಿಂದ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ನಿಮಗೆ ಈ ಪರೋಟ. ತುಂಬ ಸಿಂಪಲ್ ಆ್ಯಂಡ್ ಈಸಿ. ನೀವು ಈ ಥರ ಚಟ್ನಿ ಪುಡಿನ ಮಾಡಿಟ್ಕೊಂಡ್ರೆ ಮನೆಯಲ್ಲಿ ತುಂಬ ರೀತಿಯಲ್ಲಿ ಈ ಥರ ಮಾಡ್ಕೊಳ್ಬೋದು. ಈವನ್ ಈ ಚಟ್ನಿ ಪುಡಿನ ನೀವು ದೋಸೆ ಕೂಡ ಯೂಸ್ ಮಾಡ್ಬೋದು. ಅಂದರೆ ಮಸಾಲೆ ದೋಸೆ ಎಲ್ಲ ಮಾಡ್ತೀವಲ್ಲ, ಸೊ ಆಲೂಗಡ್ಡೆ ಹಾಕೋಕ್ಕಿಂತ ಮುಂಚೆ ದೋಸೆ ಮೇಲೆ ಇದನ್ನು ಸ್ಪ್ರೆಡ್ ಮಾಡಿಬಿಟ್ಟು ಆಲೂಗಡ್ಡೆ ಪಲ್ಯ ಹಾಕೊಂಡ್ರಂತೂ ಸಖತ್ ಟೇಸ್ಟಿಯಾಗಿ ತುಂಬ ಸೂಪರ್ ಆಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನನಗೆ ಹೇಗೆ ಬಂತು ಅಂತ ಕಮೆಂಟ್ಸ್ ಬರೆದು ತಿಳಿಸಿ. ನಿಜವಾಗ್ಲೂ ತುಂಬ ಚೆನ್ನಾಗಾಗತ್ತೆ. ಪ್ಲೀಸ್ ಟ್ರಸ್ಟ್ ಮೀ. ಓಕೆ, ಇವಾಗ ಪರೋಟ ರೆಡಿ ಆಯಿತು. ಇದಕ್ಕೆ ನೀವು ಹೀಗೆ ತಿನ್ಬೋದು, ನಿಮ್ಗೇನು ಬೇಕಾಗಿಲ್ಲ ನೆಂಚ್ಕೊಳ್ಳೋದಕ್ಕೆ. ಏನಾದರೂ ಇನ್ ಕೇಸ್ ಬೇಕು ನಿಮ್ಗೇನಾದರೂ ಲಿಕ್ವಿಡ್ ಥರ ಅನ್ಸಿದ್ರೆ ನೀವು ಬೇಕಾದ್ರೆ ಮೊಸರು ಕೂಡ ಹಾಕ್ಕೊಳ್ಬೋದು. ಮೊಸರು ಕೂಡ ನೆಂಚ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ನೆಕ್ಸ್ಟು ಇವತ್ತು ಒಂದು ಕ್ಲೀನಿಂಗ್ ಪ್ರೋಗ್ರಾಮ್ನ ಇಟ್ಕೊಂಡಿದ್ದೀನಿ. ಏನಂತ ಅಂದರೆ ಎಲ್ಲ ಎಣ್ಣೆ ಪಾತ್ರೆಗಳನ್ನ ಇವತ್ತು ವಾಶ್ ಮಾಡೋ ಅಂಥದ್ದು. ಅಂದರೆ ಅಡುಗೆ ಮನೆಯಲ್ಲಿ ಕುಕ್ಕಿಂಗ್ ಆಯಿಲ್ನ ಒಂದು 2-3 ಒಂದು ಕಂಟೈನರ್ಗೆ ಹಾಕಿ ತುಂಬಿಸಿ ಇಟ್ಕೊಂಡಿರ್ತೀವಲ್ವ, ಅದೆಲ್ಲ ಫುಲ್ಲು ಎಣ್ಣೆ ಆಗೋಗಿತ್ತು, ಜಿಡ್ ಆಗೋಗಿತ್ತು. ಇವತ್ತು ಅದನ್ನು ಕ್ಲೀನ್ ಮಾಡೋ ಅಂಥ ಪ್ರೋಗ್ರಾಮ್. ಸೊ ಬಿಸಿ ನೀರಿನಲ್ಲಿ ಫಸ್ಟೇ ನಾನು ಆ ಎಣ್ಣೆ ಬಾಟಲ್ಗಳು ಮತ್ತು ಟ್ರೇನ ಎಲ್ಲ ನೆನೆಸಿ ಇಟ್ಟಿದ್ದೀನಿ, ಒಂದು 2-3 ಬಾಟಲ್ನೆಲ್ಲ. ಇದನ್ನು ತೊಳೆಯೋದು ಅಂದರೆ ಭಲೇ ಬೇಜಾರು. ಯಾವಾಗ್ಲೂ ಅಷ್ಟೇ, ಎಷ್ಟೇ ನಾವು ಅವಾಗವಾಗ ಕ್ಲೀನ್ ಮಾಡ್ಕೊಳ್ತಾ ಇದ್ರು ಅಷ್ಟೇ ಎಣ್ಣೆ ಕೂತೇ ಇರುತ್ತೆ. ಸೊ ಎಂತ ನೀವು ಕಂಟೈನರ್ ತೊಗೊಂಡ್ರು, ಏನೇ ಯಾವ ಥರದೊಂದು ಫ್ಯಾನ್ಸಿ ಇದು ಏನೇ ಒಂದು ತೊಗೊಂಡ್ರು ಎಣ್ಣೆ ಜಿಡ್ಡು ಹಾಗೆ ಆಗುತ್ತೆ. ನನ್ನ ಪ್ರಕಾರ ಯಾವುದು ಬೆಸ್ಟ್ ಅಂದರೆ, ನಮ್ಮ ಅಜ್ಜಿ ಅಮ್ಮಂದಿರೆಲ್ಲ ಹೇಗೆ ಯೂಸ್ ಮಾಡ್ತಾ ಇದ್ರು, ಒಂದು ಸ್ಟೀಲ್ ಡಬ್ಬಿನಲ್ಲಿ ಹಾಕೊಂಡು ಎಣ್ಣೆನ ಸ್ಟೋರ್ ಮಾಡಿ ಇಡ್ತಾ ಇದ್ರಲ್ಲ, ದಟ್ ಈಸ್ ದ ಬೆಸ್ಟ್ ಒಂದು ಮೆಥಡ್ ಅಂತಾನೆ ಹೇಳ್ಬೋದು. ಸೊ ಇವಾಗ ನಾನು ಕೂಡ ನಿಧಾನವಾಗಿ ಸ್ಟೀಲ್ ಡಬ್ಬಿಗಳಿಗೆ ಹಾಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಎಣ್ಣೆ ಜಿಡ್ಡಾಗಿದೆ ಅಂತ. ಇದನ್ನ ನಾನು ಹೇಗೆ ತೊಳಿತಾ ಇದ್ದೀನಿ ಅಂದರೆ, ವಿಮ್ ಸೋಪ್ನಲ್ಲೇ ಸ್ವಲ್ಪ ಹಾಗಾಗಿ ಸಬೀನಾ ಮತ್ತು ಏನು ಸೋಡಾ ಇರುತ್ತಲ್ಲ ಅದನ್ನು ಹಾಕ್ಬಿಟ್ಟು ಮೇಲ್ಗಡೆ ಉಜ್ತಾ ಇದ್ದೀನಿ. ಸೊ ಬೇಗ ಈಸಿಯಾಗಿ ಬರುತ್ತೆ ಅಂತ. ಮತ್ತು ಫುಲ್ ಕಂಪ್ಲೀಟಾಗಿ ಬೆಚ್ಚನೆ ನೀರಿನಲ್ಲಿ ತೊಳಿತಾ ಇದ್ದೀನಿ, ಬಿಸಿನೀರಲ್ಲಿ. ತಣ್ಣನೆ ನೀರಿನಲ್ಲಿ ತೊಳೆದ್ರೆ ಖಂಡಿತವಾಗ್ಲೂ ಇದು ವಾಶ್ ಆಗೋದಿಲ್ಲ. ಸೊ ಇವತ್ತು ಇದಿಷ್ಟು ನಾನಿವತ್ತು ಕ್ಲೀನ್ ಮಾಡಿದೆ ಎಣ್ಣೆ ಕಂಟೈನರ್ಸ್ದೆಲ್ಲ. ನೆಕ್ಸ್ಟು ಗ್ರೀಶು ಇವತ್ತೇನು ಕ್ರಾಫ್ಟ್ ಮಾಡ್ತಾ ಇದ್ದಾಳೆ ನೋಡೋಣ. ಏನು ಚೆನ್ನಾಗ ವಾಲ್ ಹ್ಯಾಂಗಿಂಗ್. ಅದೇನದು ಹಿಂದೆ ಹೋಗಿದೆ, ಒಂದು ಹಿಂದೆ ಹೋಗಿದೆ ಅದು. ಸೊ ಇನ್ನು ಮಾಡಬೇಕಾ? ನಮ್ಮ ಚಿಕ್ಕ ಮೇಡಮ್ ಅವರು ಇವತ್ತು ಈ ಕ್ರಾಫ್ಟ್ನಲ್ಲಿ ಫುಲ್ಲು ಬ್ಯುಸಿ ಆಗಿದ್ದಾರೆ, ವಾಲ್ ಹ್ಯಾಂಗಿಂಗ್ ಮಾಡ್ತಾ ಇದ್ದಾರೆ. ಸೂಪರ್ ಆಗಿ ಅದು ಕೂಡ ಚೆನ್ನಾಗಿ ಬರ್ತಿದೆ. ನೆಕ್ಸ್ಟ್ ಇವತ್ತು ಮಧ್ಯಾಹ್ನ ರೆಸಿಪಿ ನಾನು ಊಟಕ್ಕೆ ಏನು ಮಾಡ್ಕೊಂಡಿದ್ದೆ ಅಂದರೆ, ತಿಳಿ ಸಾರು, ಮೊಸರನ್ನ ಮತ್ತು
ಕ್ಯಾರೆಟ್ ಸಲಾಡ್. ಸೊ ಇವತ್ತು ಮೊಸರನ್ನ ಕಲಿಸ್ತಾ ಇದ್ದೀನಿ. ಏನಕ್ಕೆ ಅಂತ ಅಂದರೆ ಡ್ರೈ ಫ್ರೂಟ್ಸ್ ಮತ್ತು ಫ್ರೂಟ್ಸ್ ಎಲ್ಲ ಸ್ವಲ್ಪ ಇತ್ತಲ್ಲ, ದ್ರಾಕ್ಷಿ ಮತ್ತು ದಾಳಿಂಬೆ ಎಲ್ಲ ಇತ್ತು. ಅದಕ್ಕೋಸ್ಕರ ಮನೆಯಲ್ಲಿ ಎಲ್ಲರೂ ಈ ಥರ ಕಲಿಸ್ಬಿಡು ಚೆನ್ನಾಗಿರುತ್ತೆ ಅಂದರು. ಸೊ ಅದಕ್ಕೆ ಇವತ್ತು ಒಗ್ಗರಣೆ ಮೊಸರನ್ನ ಮಾಡ್ಕೊಂಡಿದ್ದೆ ಮತ್ತು ಕ್ಯಾರೆಟ್ ಸಲಾಡ್. ಈ ಥರ ಬಿಸಿಲುಗಾಲದಲ್ಲಿ ದಿನಕ್ಕೊಂದು ಯಾವುದಾದ್ರೂ ಸಹ ಪರವಾಗಿಲ್ಲ, ಸೌತೆಕಾಯಿ ಆಗಿರ್ಬೋದು, ಇಲ್ಲ ನವಿಲ್ ಕೋಸ್ತ್ ಆಗಿರ್ಬೋದು, ಈ ಥರ ಕ್ಯಾರೆಟ್ ಆಗಿರ್ಬೋದು, ಯಾವುದಾದ್ರೂ ಸಲಾಡ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ನೆಕ್ಸ್ಟು ನಾನು ಸ್ಟೀಲ್ ಪಾತ್ರೆ ಅಂಗಡಿಗೆ ಬಂದಿದ್ದೀನಿ. ಇದೇನಿದು ಸ್ಟೀಲ್ ಪಾತ್ರೆ ಅಂಗಡಿಗೆ ಬಂದಿದ್ದಾರಲ್ಲ ಶ್ರುತಿ, ಎಲ್ಲ ಕಡೆ ಲಾಕ್ಡೌನ್ ಇದೆ, ಜನತಾ ಕರ್ಫ್ಯೂ ಇದೆ, ಸೊ ಏನಿದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಸ್ನೇಹಿತರೆ. ಇವತ್ತು ನಾನು ಬಂದಿದ್ದಂಥ ದಿನ ಅಲ್ಲ, ಇದು ನಾನು ಆಲ್ಮೋಸ್ಟ್ ಒಂದು ವೀಕ್ ಬಿಫೋರ್ ಬಂದಿದ್ದಂಥದ್ದು. ಏನಕ್ಕೆ ಅಂತ ಅಂದರೆ ನಾನು ಈರುಳ್ಳಿ ಮತ್ತು ಆಲೂಗಡ್ಡೆ ಎಲ್ಲ ಇಡೋದಕ್ಕೆ ಒಂದು ಸ್ಟೀಲ್ ಸ್ಟ್ಯಾಂಡ್ ಬೇಕಿತ್ತು ನನಗೆ, ಮತ್ತು ಒಂದು ಕಾರ್ನರ್ ಸ್ಟ್ಯಾಂಡ್ ಕೂಡ ಬೇಕಿತ್ತು. ನೀವು ನೋಡ್ತಾ ಇರ್ಬೋದು ಅಲ್ಲಿ ಒಂದು ಸ್ಟ್ಯಾಂಡ್ ಕೂಡ ರೆಡಿ ಮಾಡ್ತಾ ಇದ್ರು. ಮತ್ತೆ ಇಲ್ಲಿ ಕೆಲವಷ್ಟು ಸ್ಟ್ಯಾಂಡ್ಗಳನ್ನ ನಾನು ತೋರಿಸ್ತೀನಿ. ಸ್ಟೀಲ್ ಸ್ಟ್ಯಾಂಡ್ಸು ಈ ಥರ 4 ಸ್ಟೆಪ್ದು, ಮತ್ತೆ 2 ಸ್ಟೆಪ್ಸ್ದು, ಮತ್ತೆ 3 ಸ್ಟೆಪ್ದು, ಈ ಥರ ಸ್ಟ್ಯಾಂಡ್ಗಳಿತ್ತು. ಅದೆಲ್ಲ ಒಂದೊಂದು ರೇಂಜಲ್ಲಿ ಇತ್ತು. ಅಂದರೆ ಒಂದು 1800 ಇದೆಲ್ಲ ನೋಡ್ತಾ ಇದ್ದೀರಲ್ಲ, ಇದು 1800 ಹೇಳಿದ್ರು, ಮತ್ತು ಕೆಲವೊಂದು 1200 ಹೇಳಿದ್ರು. ಒಂದೊಂದು ರೇಂಜಲ್ಲಿ ಇತ್ತು. ಮತ್ತು ಈ ಬಾಣ್ಲಿ ಕೂಡ ಕೇಳಿದೆ, ಚೆನ್ನಾಗಿತ್ತು, ದಪ್ಪ ತಳ ಇರುವಂಥ ಬಾಣ್ಲಿ. ಅದು 600 ರುಪೀಸ್ ಏನೋ ಹೇಳಿದ್ರು. ಪರವಾಗಿಲ್ಲ ಅದು ಅಂತ ಅನ್ನಿಸ್ತು. ಬಟ್ ನನಗೆ ಈ ಸ್ಟ್ಯಾಂಡ್ಗಳೇನೋ ಅಷ್ಟು ವರ್ತ್ ಅಂತ ಅನ್ನಿಸ್ಲಿಲ್ಲ. ಇದೇನು ನೋಡ್ತಾ ಇದ್ದೀರಲ್ಲ, ಇದು 800 ರುಪೀಸ್ ಅಂತ ಹೇಳಿದ್ರು. ಬಟ್ ಕ್ವಾಲಿಟಿ ಅಷ್ಟು ಚೆನ್ನಾಗಿರಲಿಲ್ಲ. ಸೊ ನೋಡೋಣ ನೆಕ್ಸ್ಟು ಅಮೆಝಾನಲ್ಲಿ ಅಂತ ಹೇಳ್ಬಿಟ್ಟು ಬಂದೆ. ಬಟ್ ಅಷ್ಟರೊಳಗೆ ನೆಕ್ಸ್ಟು ಈ ಕರ್ಫ್ಯೂ ಎಲ್ಲ ಸ್ಟಾರ್ಟ್ ಆಯಿತು. ಸೊ ಆನ್ಲೈನ್ ಬುಕ್ಕಿಂಗ್ ಆಗಲಿಲ್ಲ. ಸೊ ನೆಕ್ಸ್ಟ್ ಎಲ್ಲ ಸರಿ ಆದಮೇಲೆ, ಕರೋನಾ ಇದ್ರದ್ದೆಲ್ಲ ಎಫೆಕ್ಟ್ಸ್ ಎಲ್ಲ ಮುಗಿದ ಮೇಲೆ ನೆಕ್ಸ್ಟ್ ತಗೊಳ್ಳೋಣ ಅಂತ ಸುಮ್ಮನೆ ಆದೆ. ಸೊ ಅದೊಂದು ಸ್ಟೀಲ್ ಸ್ಟ್ಯಾಂಡು ತಗೊಳ್ಳೋಣ ಅಂತ ಹೇಳಿಬಿಟ್ಟು 1 ವೀಕ್ ಬಿಫೋರ್ ಈ ಥರ ಸ್ಟೀಲ್ ಪಾತ್ರೆ ಅಂಗಡಿಗೆ ಹೋಗಿದ್ದೆ. ಕ್ವಾಲಿಟಿ ಕೂಡ ಇದೇನು ಅಷ್ಟು ಚೆನ್ನಾಗಿರಲಿಲ್ಲ. ಸ್ವಲ್ಪ ಚೆನ್ನಾಗಿರೋ ಕ್ವಾಲಿಟಿ ಅಮೆಝಾನಲ್ಲೇ ಕಡಿಮೆ ಇದೆ ಅಂತ ಅನ್ನಿಸ್ತು ಆನ್ಲೈನಲ್ಲಿ ಚೆಕ್ ಮಾಡಿದಾಗ. ಸೊ ಅದಕ್ಕೆ ಏನು ತಗೊಳ್ಳಿಲ್ಲ, ವಾಪಸ್ ಬಂದೆ. ನೆಕ್ಸ್ಟು ಇವತ್ತು ನಾನು ಒಂದು 3/4 ಲೀಟ್ರಷ್ಟು ಹಾಲನ್ನ ಹೊಡೆದಿಟ್ಟಿದ್ದೀನಿ. ನಾನೇ ಇದಕ್ಕೆ ನಿಂಬೆಹಣ್ಣು ಹಿಂಡ್ಬಿಟ್ಟು ಹೊಡೆದಿಟ್ಟಿರೋಂಥದ್ದು. ಏನಕ್ಕೆ ಅಂತ ಅಂದರೆ ಪನ್ನೀರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ರಾತ್ರಿ ಗ್ರೇವಿಗೆ ಪನ್ನೀರ್ ಗ್ರೇವಿ ಮಾಡೋಣ ಅಂತ ಹೇಳ್ಬಿಟ್ಟು ಈ ಥರ ಹೊಡೆದಿಟ್ಟೆ. ಬಟ್ ಆದರೆ ಗ್ರೀಶು ಅದಾದಮೇಲೆ ಮಮ್ಮಿ ಇವತ್ತು ರಸಗುಲ್ಲ ಮಾಡಿಕೊಡಿ ಪ್ಲೀಸ್ ಅಂತ ಇದು ಮಾಡಿದ್ಲು. ಸೊ ಅದಕ್ಕೆ ನಾನು ಪನ್ನೀರನ್ನ ಕ್ಯಾನ್ಸಲ್ ಮಾಡಿ ಅವಳಿಗೆ ರಸಗುಲ್ಲ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಚೇಂಜ್ ಆಯಿತು. ನಾನು ಅದನ್ನು ಹಾಲನ್ನ ಒಡಿಸ್ಬಿಟ್ಟು ಹಾಗೆ ತಣ್ಣಗಾಗಕ್ಕೆ ಬಿಟ್ಟಿದ್ದೆ. ಏನಕ್ಕೆ ಅಂತ ಅಂದರೆ ನಾವು ಹಿಂಡೋದಕ್ಕೂ ಕೂಡ ಹಾಲನ್ನ, ಅಂದರೆ ನಾವು ಏನು ಅದು ಆ ಪನ್ನೀರ್ ಥರ ಬರುತ್ತಲ್ಲ, ಸೊ ಅದನ್ನು ತೆಗೆದುಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ ಕಂಪ್ಲೀಟಾಗಿ ಹಾರೋದಕ್ಕೆ ಬಿಟ್ಟಿದ್ದೆ. ನಮಗೆ ಯಾವಾಗ್ಲೂ ಅಷ್ಟೇ ಹಾಲು ಇರುತ್ತಲ್ಲ, ಸ್ವಲ್ಪ ಅದು ಲೈಟ್ ಗ್ರೀನಿಶ್ ಕಲರ್ ಟರ್ನ್ ಆಗಬೇಕು. ನೋಡ್ತಾ ಇದ್ದೀರಲ್ಲ, ಸೊ ಇವಾಗ ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ. ಸೊ ವೆನಿಗರ್ ಕೂಡ ಹಾಕೊಳ್ತಾರೆ ಕೆಲವರು, ಬಟ್ ನಾನು ವೆನಿಗರ್ ಹಾಕಿಲ್ಲ. ನಿಂಬೆಹಣ್ಣು ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಿಂಡಿ ಇಟ್ಟಿದ್ದೆ. ಸೊ ಈಗ ಬಿಳಿ ಬಟ್ಟೆ ಮೇಲೆ ಇದನ್ನ ಸೋಸ್ಕೊಳ್ತಾ ಇದ್ದೀನಿ, ಈ ಒಂದು ಹೊಡೆದಿರೋ ಅಂಥ ಹಾಲನ್ನ. ಈಗ ಕಂಪ್ಲೀಟಾಗಿ ನೀರನ್ನೆಲ್ಲ ಡ್ರೈ ಔಟ್ ಮಾಡಿಬಿಟ್ಟು ಇದನ್ನು ಹಿಂಡಿ ತೆಗೆದಿಡ್ತೀನಿ. ನೋಡ್ತಾ ಇರ್ಬೋದು ನೀವು, 3/4 ಲೀಟ್ರಿಗೆ ಎಷ್ಟಾಗುತ್ತೆ ರಸಗುಲ್ಲ ಅಂತ ಕೂಡ ನಾನು ಲಾಸ್ಟಲ್ಲಿ ತಿಳಿಸ್ತೀನಿ. ಸ್ನೇಹಿತರೆ, ಈ ಒಂದು ಪನ್ನೀರ್ ಥರ ಬರುತ್ತಲ್ಲ, ಅದನ್ನು ನಾವು ಏನಿಲ್ಲ ಅಂದರೂ ಒಂದು 2-3 ಸಲ ಪ್ಲೈನ್ ವಾಟ್ರಲ್ಲಿ ವಾಶ್ ಮಾಡ್ಕೊಳ್ಬೇಕು. ಹಾಗೆ ಬಟ್ಟೆ ಮೇಲೆ ನೀರು ಹಾಕ್ಬಿಟ್ಟು. ಏನಕ್ಕೆ ಅಂತ ಅಂದರೆ ನಿಂಬೆಹಣ್ಣು ಹಿಂಡಿರ್ತೀವಲ್ಲ, ಅದ್ರದ್ದು ಸ್ಮೆಲ್ ಎಲ್ಲ ಹೋಗಬೇಕು, ಮತ್ತು ಅದ್ರ ಟೇಸ್ಟ್ ಎಲ್ಲ ಏನು ಉಳ್ಕೊಳ್ಬಾರ್ದು ಪನ್ನೀರಲ್ಲಿ ಅಂತ ಹೇಳ್ಬಿಟ್ಟು. ಸೊ ಒಂದು 2-3 ಬಾರಿ ನೀವು ವಾಶ್ ಮಾಡ್ಕೊಳ್ಬೇಕು. ಆ ಹಿಂಡಿದಂಥ ನೀರು ಇರುತ್ತಲ್ಲ, ಅದನ್ನು ನೀವು ವೇಸ್ಟ್ ಮಾಡೋದಂಥದ್ದು ಏನು ಬೇಕಾಗಿಲ್ಲ. ಅದನ್ನು ನೀವು ಬೇರೆ ಏನಾದರೂ ವೆಜಿಟೇಬಲ್ ಗ್ರೇವಿ ಆ ಥರ ಏನಾದರೂ ಸಾಂಬಾರು ಅದಕ್ಕೆಲ್ಲ ನೀವು ಯೂಸ್ ಮಾಡ್ಕೊಳ್ಬೋದು. ಅದರಲ್ಲಿ ಕೂಡ ಹೆಚ್ಚಿನ ಒಂದು ಪ್ರೋಟೀನ್ ಅಂಶ ಇರುತ್ತೆ. ಈ ಕಡೆ ನಾನು ಒಂದು ಕಡೆ ಪಾಕ ಆಗೋದಕ್ಕೆ ಸಕ್ಕರೆ ಮತ್ತು ನೀರನ್ನ ಇಟ್ಟಿದ್ದೀನಿ. ಇದು ನಿಮಗೆ ಪಾಕ ಹೇಗೆ ಬರಬೇಕು ಅಂದರೆ ಲಿಕ್ವಿಡ್ ನೀರು ಥರ ಇದ್ರೂ ಪರವಾಗಿಲ್ಲ. ಯಾಕಂದರೆ ನೀವು ಜಾಮೂನ್ಗೆಲ್ಲ ಮಾಡ್ತೀರಲ್ಲ, ಆ ಥರ ಏನು ಗಟ್ಟಿ ಪಾಕ ಏನು ಬರೋದು ಬೇಕಾಗಿಲ್ಲ. ಸೊ ನಾನು ಸ್ವಲ್ಪ ಹೊತ್ತು ಹಿಂಡ್ಬಿಟ್ಟು ಈ ರೀತಿಯಾಗಿ ಬಿಟ್ಟಿದ್ದೆ. ಸೊ ಈಗ ಪನ್ನೀರ್ ರೆಡಿ ಆಯಿತು. ಇದನ್ನು ರೋಲ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಏನು ಪ್ರೊಸೀಜರ್ ಅಂತ ನಾನು ಇವಾಗ ನಿಮಗೆ ತೋರಿಸ್ತೀನಿ. ಸೊ ಇದಿಷ್ಟು ನನಗೆ ಸಿಕ್ಕಿರೋ ಅಂಥ ಪನ್ನೀರ್.
ಇವಾಗ ಇದನ್ನು ಡೈರೆಕ್ಟಾಗಿ ನಾವು ರೋಲ್ ಮಾಡಿಬಿಟ್ಟು ನಾವು ಪಾಕದೊಳಗೆ ಹಾಕೋದಕ್ಕಾಗಲ್ಲ. ಅದಕ್ಕಿಂತ ಮುಂಚೆ ಒಂದು ವಿಧಾನ ಇದೆ, ಅದು ಏನು ಅಂತ ನಾನು ಇವಾಗ ನಿಮಗೆ ತೋರಿಸ್ತೀನಿ. ಸೊ ಈ ಥರ ಒಂದು ಮಣೆ ಮೇಲೆ ಹಾಕ್ಕೊಂಡು ನಾವು ಇದನ್ನು ಚೆನ್ನಾಗಿ ನಾದಬೇಕು. ಸೊ ನಾದೋದ್ರಿಂದ ಆ ಪನ್ನೀರೆಲ್ಲ ಒಂಥರ ಫುಲ್ಲು ಸಾಫ್ಟ್ ಆಗುತ್ತೆ. ನೀವು ಪನ್ನೀರ್ ಮಾಡ್ಕೊಳ್ಬೇಕು ಅಂದರೆ ಒಂದು ಸ್ಕ್ವೇರ್ ಕಂಟೈನರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಪ್ರೆಸ್ ಮಾಡಿಬಿಟ್ಟು ಫ್ರಿಜ್ನಲ್ಲಿ ಒಂದು 4-5 ಅವರ್ಸ್ ಬಿಟ್ಟರೆ ಅದು ನಿಮಗೆ ಪನ್ನೀರ್ ಆಗುತ್ತೆ ಕಟ್ ಮಾಡಿಕೊಂಡ್ರೆ. ಇಲ್ಲ ನಿಮಗೆ ರಸಗುಲ್ಲ ಬೇಕು ಅಂದರೆ ಈ ರೀತಿಯಾಗಿ ಚೆನ್ನಾಗಿ ನಾದ್ಬಿಟ್ಟು ಅದು ಫುಲ್ಲು ಸಾಫ್ಟಾಗಿ ಬರುತ್ತೆ ನಿಮಗೆ. ಸೊ ಅದಾದ ನಂತರ ಇದರ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಸೈಜ್ನಲ್ಲಿ ಬೇಕೋ ಅಷ್ಟು ಸೈಜ್ನಲ್ಲಿ ನೋಡ್ಕೊಂಡು ಮಾಡ್ಕೋಬೋದು. ನೀವು ನೋಡಿರ್ಬೋದು ಕೆಲವೊಂದು ಬೇಕ್ರಿ ಅಲ್ಲಿ ಮತ್ತು ಕೆಲವೊಂದೊಂದು ಕಡೆ ಸ್ವೀಟ್ ಶಾಪ್ಗಳಲ್ಲಿ ಈ ರಸಗುಲ್ಲ ಅನ್ನೋದು ತುಂಬ ದಪ್ಪಕ್ಕಿರುತ್ತೆ. ಅದಕ್ಕೆ ಅವ್ರು ಏನು ಮಾಡಿರ್ತಾರೆ ಅಂದರೆ ಸ್ವಲ್ಪ ಮೈದಾ ಹಿಟ್ಟನ್ನ ಮಿಕ್ಸ್ ಮಾಡಿರ್ತಾರೆ ಇದಕ್ಕೆ. ಸೊ ಮೈದಾ ಹಿಟ್ಟು ಮಿಕ್ಸ್ ಮಾಡಿದ್ರೆ ಫುಲ್ಲು ದಪ್ಪಕ್ಕಾಗುತ್ತೆ. ಇದು ಆರೋಗ್ಯ ದೃಷ್ಟಿಯಿಂದನೂ ಅಷ್ಟು ಒಳ್ಳೇದಲ್ಲ. ಈಗ ನಾನೇನು ಒಂದು ಉಂಡೆಗಳನ್ನ ಮಾಡ್ಕೊಂಡಿದ್ದೆ ಅದನ್ನು ಪಾಕದಲ್ಲಿ ಹಾಕ್ಬಿಟ್ಟು ಈ ಥರ ಒಂದು ಪ್ಲೇಟ್ ಮುಚ್ಚಿ ಇಡಬೇಕು. ಸೊ ಈ ಥರ ಪ್ಲೇಟ್ ಮುಚ್ಚೋದಂತೂ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದರಿಂದ 5-10 ನಿಮಿಷಗಳ ಕಾಲ ಈ ಥರ ಚೆನ್ನಾಗಿ ಕುದಿಸ್ಬೇಕು ಪ್ಲೇಟ್ ಮುಚ್ಚಿ. ಇವಾಗ ನೋಡ್ತಾ ಇರ್ಬೋದು ಸ್ವಲ್ಪ ಉಂಡೆಗಳೆಲ್ಲ ಚೆನ್ನಾಗಿ ಊದ್ಕೊಂಡಿದೆ. ಈಗ ಕರೆಕ್ಟಾಗಿ ಆಗಿದೆ ಅಂತ ಅರ್ಥ. ಇದು ರಸಗುಲ್ಲ. ಸೊ ರಸಮಲೈ ಬೇಕಂದ್ರೆ ಅದು ಬೇರೆ ವಿಧಾನ. ಅದು ಲಿಕ್ವಿಡ್ನ ನಾನು ಹೇಗೆ ಮಾಡೋದು ಅಂತ ಮುಂದಿನ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವಾಗಲಾದ್ರೂ ತಿಳಿಸ್ಕೊಡ್ತೀನಿ. ಈಗ ರಸಗುಲ್ಲ ರೆಡಿ ಆಗಿದೆ. ಸ್ವೀಟ್ ಘಮ ಅಂತೀರ ಬಿಸಿ ಬಿಸಿ ರಸಗುಲ್ಲ ರೆಡಿ ಟು ಹೀಟ್. ಸ್ನೇಹಿತರೆ, ನೆಕ್ಸ್ಟು ನಾನು ಮನೆಯಲ್ಲೇ ಸ್ಟಿಚ್ ಮಾಡಿರುವಂಥ ಮಾಸ್ಕ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು. ಈಗ ಹೊರಗಡೆ ಎಲ್ಲ ಓಡಾಡಬೇಕು, ಏನಾದರೂ ಒಂದು ಹಾಲು ತರೋದಕ್ಕೆ, ತರಕಾರಿ ತರೋದಕ್ಕೆ, ಏನಕ್ಕೆ ಆದ್ರೂ ಈ ಥರ ಮಾಸ್ಕ್ನ ನಾವು ಹಾಕೊಂಡು ಹೋಗಲೇಬೇಕು, ಮಸ್ಟ್ ಆ್ಯಂಡ್ ಶುಡ್. ಸೊ ಮನೆಯಲ್ಲೇ ಬಿಳಿ ಒಂದು ಕಾಟನ್ ಬಟ್ಟೆಯಲ್ಲಿ ಈ ಥರ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನೀವು ಕೂಡ ಮನೆಯಲ್ಲಿ ಶೇಂಗಾ ಒಂದು ಚಟ್ನಿ ಪುಡಿ ಮತ್ತು ರಸಗುಲ್ಲ ಈ ಒಂದು ರೆಸಿಪಿಗಳನ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ ಬರೆದು ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮೆಲ್ಲರಿಗೂ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ಏನಾದರೂ ನೋಡ್ತಾ ಇದ್ದರೆ ಈಗಲೇ ಕೆಳಗಡೆ ಇರುವಂಥ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಅದರ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನನ್ನ ಎಲ್ಲ ಒಂದು ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆಲ್ಲ ಸಿಗುತ್ತೆ. ಜೊತೆಗೆ ಸ್ನೇಹಿತರೆ, ನೀವು ನನ್ನನ್ನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ನನ್ನನ್ನು ಫಾಲೋ ಮಾಡ್ಬೋದು. ಅದರ ಲಿಂಕ್ಸ್ನೆಲ್ಲ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಇಲ್ಲಿಗೆ ಈ ಒಂದು ವಿಡಿಯೋ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿಯವರೆಗೂ ನಮಸ್ತೆ.